ಅಂತೆ ಕಿಸ್ ಡೇ, ವ್ಯಾಲೆಂಟೈನ್ಸ್ ಡೇ, ಲವ್ ಡೇ. ಈ ಕಮಿಟೆಡ್ ಬಾಯ್ಸ್ದು 1 ವೀಕು ಟೈಮ್ ಟೇಬಲ್ ಬರುತ್ತೆ. ಏನಪ್ಪ, ರೋಸ್ ಡೇ, ಪ್ರಪೋಸ್ ಡೇ, ಚಾಕ್ಲೇಟ್ ಡೇ, ಅದರ ಟೆಡ್ಡಿ ಡೇ, ಪ್ರಾಮಿಸ್ ಡೇ, ಹಗ್ ಡೇ, ಕಿಸ್ ಡೇ ಅಂತೆ ಕಿಸ್ ಡೇ, ವ್ಯಾಲೆಂಟೈನ್ಸ್ ಡೇ, ಲವ್ ಡೇ. ಇಷ್ಟು ದಿನ ಸೆಲೆಬ್ರೇಟ್ ಮಾಡ್ತಾರಪ್ಪ ಸಿಂಗಲ್ಸು, ಸಾರಿ ಈ ಕಪಲ್ಸು. ಈ ಕಮಿಟೆಡ್ ಆಗಿರೋ ಹುಡುಗರೆಲ್ಲ ಚಾಕ್ಲೇಟ್, ಯಾವುದಾದ್ರು ಡೈರಿ ಮಿಲ್ಕ್ ಸಿಲ್ಕು ಒಂದು ರೋಸು ತಗೊಂಡೋಗಿ ಪ್ರಪೋಸ್ ಮಾಡ್ತಾರೆ. ಸಿಂಗಲ್ಸು 5 ಸ್ಟಾರ್ ಚಾಕ್ಲೇಟು, ಬೂಮರು ತಗೊಂಡು ಫ್ರೆಂಡ್ಸಿಗೆ ಕೊಡಿ, ಏನೋ ಇನ್ನೂ ಸಿಂಗಲ್ ಆಗಿದೆಯಾ ಅಂತ ಹೇಳಿ. ನಾನು ಸಿಂಗಲ್ ಆಗಿದ್ದೀನಿ, ತಗೋ ಬೂಮರು, ಆಗ್ಬೇಡ ಹೇಳ್ಬಿಟ್ಟು ವಿಶ್ ಮಾಡಿದ್ದೀನಿ ಫ್ರೆಂಡಿಗೆ. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಅಂತೆ, ನವಂಬರ್ 14 ಚಿಲ್ಡ್ರನ್ಸ್ ಡೇ ಅಂತೆ. ಕರೆಕ್ಟಾಗಿದೆಯಲ್ಲ 9 ತಿಂಗಳ ಗ್ಯಾಪು. ಈ ಗ್ಯಾಪೇ ನೀವು ಬರ್ತು ಹೆಂಗಿಟ್ಟಿದ್ದ ನೋಡಿ ಇಟ್ಟಿರೋನು ಡೇನ, ಸಖತ್ತಾಗಿ ಇಟ್ಟವನೆ. ನೀವೇನು ಅನ್ಕೋತೀರಾ ಈ ಗ್ಯಾಪ್ ಬಗ್ಗೆ? ನನಗೇನು ಹೇಳೋದು ಅಂತಲೇ ಗೊತ್ತಾಗಿಲ್ಲ. ಎಕ್ಸಾಕ್ಟಾಗಿ ಇಟ್ಟವನೆ ಗ್ಯಾಪ್ನ. ಕಮೆಂಟ್ ಮಾಡಿ ಎಷ್ಟು ಜನ ಸಿಂಗಲ್ಸ್ ಇದ್ದೀರಾ ಅಂತ ನೋಡೋದ. ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಕಮಿಟೆಡ್ ಆಗಿರ್ತೀರ ಅನ್ಕೋತೀನಿ. ನೋಡುವ ಎಷ್ಟು ಜನ ಸಿಂಗಲ್ಸ್ ಇದ್ದೀರಾ ಅಂತ. ನಾನು ಸಿಂಗಲ್ಲೇ. ಈ ಸಿಂಗಲ್ಸ್ಗೆಲ್ಲ ಫುಲ್ ಹ್ಯಾಪಿ ಇರುತ್ತೆ. ಫೋನ್ ಮಾತಾಡೋಂಗಿಲ್ಲ, ಮೆಸೇಜ್ ಮಾಡೋಂಗಿಲ್ಲ, ಮುನ್ಸ್ಕೊಂಡವ್ರಿಗೆ ಸಮಾಧಾನ ಮಾಡಬೇಕಂತ ಅವಶ್ಯಕತೆ ಇರಲ್ಲ. ಬೇಜಾನ್ ಪ್ಲಸ್ ಇರುತ್ತೆ ಸಿಂಗಲ್ಸ್ಗೆ. ಕಮಿಟೆಡ್ ಬಾಯ್ಸ್ಗೆ ಅಷ್ಟು ಇರಲ್ಲ, ಫ್ರೀಡಮ್ ಇರಲ್ಲ. ಹೆಂಗಿದ್ರು ಸಿಂಗಲ್ಲೇ ಗೊತ್ತು.